ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೈ ಲೆವೆಲ್ ಟೂರಿಸಂ. ನನ್ನ ಹೆಸರು ನಟರಾಜ್ ಅಂತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ತಾಲೂಕಿನಲ್ಲಿರುವಂತಹ ಹಳಿಯಾಳ ಕೋಟೆಯನ್ನು ತೋರಿಸಲಿಕ್ಕೆ ಬಂದಿದ್ದೀನಿ. ಇದನ್ನು ಹಳಿಯಾಳ ಕಿಲ್ಲಾ ಅಂತ ಕೂಡ ಕರೀತಾರೆ. ಈ ಕೋಟೆಯ ಎದುರುಗಡೆ ನಿಂತ್ಕೊಂಡ್ರೆ ನಮಗೆ ಸಾಕಷ್ಟು ರಸ್ತೆಗಳು ಕಾಣಿಸ್ತವೆ. ಇದರಲ್ಲಿ ಲೆಫ್ಟಲ್ಲಿರೋ ರೋಡು ಇಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಹೋಗುತ್ತೆ. ಹಾಗೆ ಎರಡನೇ ರೋಡ್ ಏನಿದೆ ಇದು ಮಾರ್ಕೆಟ್ ಕಡೆ ಹೋಗುತ್ತೆ. ಹಾಗೆ ಮೂರನೇ ರೋಡ್ ಏನಿದೆ ಹಳಿಯಾಳ ದಾಂಡೇಲಿ ರೋಡಿಗೆ ಟಚ್ ಆಗುತ್ತೆ. ಹಾಗೆ ಈ ರೋಡ್ ಏನಿದೆ ಈಗ ಬೈಕ್ ಏನು ಹೋಗ್ತಾ ಇದೆಯಲ್ಲ, ಈ ರೋಡಲ್ಲಿ ನಾವು ಹೀಗೆ ಮುಂದೆ ಹೋದರೆ ಮುಂದೆ ಇರುವಂಥ ಹಳ್ಳಿಗಳು ಸಿಗ್ತವೆ. ಹಾಗೆ ಅಲ್ಲಿಂದ ಕೂಡ ನಾವು ದಾಂಡೇಲಿ ರೋಡ್ಗೆ ಟಚ್ ಆಗಬಹುದು. ಹಾಗೆ ನೀವೇನು ಈ ಕೋಟೆಯನ್ನು ನೋಡ್ತಾ ಇದ್ದೀರಾ, ಈ ಕೋಟೆಯ ಒಳಗಡೆ ಕೂಡ ಒಂದು ರೋಡ್ ಹೋಗುತ್ತೆ. ಆ ರೋಡು ಇಲ್ಲಿಂದ ತಿಮ್ಮಾಪುರ ಎಂಬಂಥ ಊರಿಗೆ ಹೋಗುತ್ತೆ. ಈ ಕೋಟೆಯ ಒಳಗಡೆ ನಾವು ಹೋಗ್ತಾ ಇದ್ದಂಗೆ ನೀವು ಇಲ್ಲಿ ನಮ್ಮ ಎಡಗಡೆ ನೋಡಬಹುದು. ಇಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೆ ನೀವು ಇಲ್ಲಿ ಈ ಕೋಟೆಯ ಎಂಟ್ರೆನ್ಸನ್ನು ನೋಡಬಹುದು. ಈ ಕೋಟೆಯ ಎಂಟ್ರೆನ್ಸ್ ಏನಿದೆ ಇದನ್ನು ಇಲ್ಲಿ ಹೊಸದಾಗಿಂದ ನಿರ್ಮಾಣ ಮಾಡಿದ್ದಾರೆ. ಯಾಕೆಂದರೆ ಮೊದಲಿಂದು ಶಿಥಿಲ ಆಗೋಗಿತ್ತಂತೆ. ನೋಡಿ, ಈಗ ಸುಂದರವಾಗಿ ಇಲ್ಲಿ ಎಂಟ್ರೆನ್ಸನ್ನು ನಿರ್ಮಾಣ ಮಾಡಿದ್ದಾರೆ. ಹೀಗೆ ನಾವು ಇದರ ಒಳಗಡೆ ಹೋದರೆ ಕೋಟೆಯ ಒಳಗಡೆ ಪ್ರವೇಶ ಮಾಡ್ದಂಗೆ ಆಗುತ್ತೆ. ನೋಡಿ, ಈಗ ಅಲ್ಲಿಂದ ಕೂಡ ಕೆಲವರು ಹೊರಗಡೆ ಬರ್ತಾ ಇದ್ದಾರೆ. ನೋಡಿ, ಇಲ್ಲಿ ಈ ಕಮಾನು ಇಷ್ಟೊಂದು ಎತ್ತರವಾಗಿದೆ, ಹಾಗೆ ಸುಂದರವಾಗಿ ಕಾಣಿಸ್ತಾ ಇದೆ. ಈ ದಾರಿಯಲ್ಲಿ ಹೆಚ್ಚಾಗಿ ತಿಮ್ಮಾಪುರ ಗ್ರಾಮಕ್ಕೆ ಹೋಗುವವರು, ಹಾಗೆ ಈ ಕೋಟೆಯ ಒಳಗಡೆ ಇರುವಂತಹ ಗಾರ್ಡನನ್ನು ನೋಡಲಿಕ್ಕೆ ಹೋಗುವಂಥವರು, ಅಥವಾ ಅಲ್ಲಿರೋ ದೇವಸ್ಥಾನವನ್ನು ನೋಡಲಿಕ್ಕೆ ಹೋಗುವಂಥವರು, ಹಾಗೆ ಕೆರೆಯನ್ನು ನೋಡಲಿಕ್ಕೆ ಹೋಗುವಂಥವರು ಅವರೆಲ್ಲರೂ ಕೂಡ ಇದೇ ದಾರಿಯಲ್ಲಿ ಹೋಗ್ತಾರೆ. ನಾವಿಲ್ಲಿ ಒಳಗಡೆ ಬಂದ ಕೂಡಲೇ ನೋಡಬಹುದು, ಇಲ್ಲಿ ಗೋಡೆಯ ಮೇಲೆ ಒಂದು ಮುಖವನ್ನು ರಚನೆ ಮಾಡಲಾಗಿದೆ. ಹಾಗೆ ಇಲ್ಲಿ ನೀವು ನೋಡಬಹುದು ನಮ್ಮ ಎಡಗಡೆ ಹಾಗೆ ಬಲಗಡೆ ಈ ರೀತಿಯ ರಚನೆಗಳನ್ನು ಮಾಡಲಾಗಿದೆ. ಇದು ಏನು ದ್ವಾರಪಾಲಕರು ಇಲ್ಲಿ ಕೂತ್ಕೊಳ್ತಿದ್ರೋ ಏನೋ ಅಂತ ಗೊತ್ತಿಲ್ಲ. ಈ ರೀತಿ ರಚನೆಗಳನ್ನು ಇಲ್ಲಿ ಎರಡೂ ಕಡೆಗಳಲ್ಲೂ ಮಾಡಿದ್ದಾರೆ. ಹಾಗೆ ಇವುಗಳನ್ನು ನೋಡ್ತಾ ಇದ್ದರೆ ನಮಗೆ ಇವುಗಳನ್ನು ಇತ್ತೀಚೆಗೆ ನವೀಕರಣ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಹಾಗೆ ನಾವು ಒಳಗಡೆ ಹೋಗ್ತಾ ಇದ್ದಂಗೆ ನಮಗೆ ಈ ಕೋಟೆಯ ಎತ್ತರವಾದ ಗೋಡೆಗಳು ನೋಡಲಿಕ್ಕೆ ಸಿಗ್ತವೆ. ಈ ಗೋಡೆಗಳು ಸುಮಾರು 15ರಿಂದ 20 ಅಡಿ ಎತ್ತರ ಇರಬಹುದೇನೋ. ಇಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳಿಂದ ಈ ಕೋಟೆಯನ್ನು ನಿರ್ಮಾಣ ಮಾಡಿದ್ದಾರೆ. ಈ ಕೋಟೆಯ ಗೋಡೆಗಳಿಗೆಲ್ಲ ಇಲ್ಲಿ ಬಿಳಿ ಬಣ್ಣವನ್ನು ಬಡಿದಿದ್ದಾರೆ. ಅಂತಂದರೆ ಇದ್ರ ಮೇಲೆ ಯಾವುದಾದ್ರೂ ಪಾಚಿ ಬೆಳೆಬಾರ್ದು ಅಥವಾ ಸಣ್ಣ ಪುಟ್ಟ ಸಸ್ಯಗಳು ಇದ್ರ ಮೇಲೆ ಹತ್ತಬಾರ್ದು ಅನ್ನೋ ಕಾರಣದಿಂದ ಈ ರೀತಿ ಬಿಳಿ ಬಣ್ಣವನ್ನು ಬಡಿದಿದ್ದಾರೆ ಅಂತ ಅನಿಸುತ್ತೆ. ಮೊದಲು ಈ ರೀತಿ ಯಾವುದೇ ಬಣ್ಣ ಈ ಕೋಟೆ ಗೋಡೆಗಳಿಗೆ ಇರಲಿಲ್ಲ. ಇಲ್ಲಿಂದ ನೋಡಿದರೆ ನಮಗೆ ಎಂಟ್ರೆನ್ಸು ಈ ರೀತಿಯಾಗಿ ಕಾಣಿಸುತ್ತೆ. ಹಾಗೆ ಎಂಟ್ರೆನ್ಸಿಂದ ಒಳಗೆ ಬಂದ ಕೂಡಲೇ ನೀವು ಇಲ್ಲಿ ನೋಡಬಹುದು ಒಂದು ಎತ್ತರವಾದ ಇಲ್ಲಿ ಧ್ವಜದ ಸ್ತಂಭ ಇದೆ. ನಾನು ಅದನ್ನು ನಿಮಗೆ ಆಮೇಲೆ ಮೆಟ್ಟಲನ್ನು ಹತ್ತಿ ಹೋಗಿ ಅಲ್ಲಿಂದ ತೋರಿಸ್ತೀನಿ. ಕೋಟೆಯ ಒಳಗಡೆ ನೀವು ನೋಡ್ತಾ ಇರಬಹುದು ಎಷ್ಟೊಂದು ಸ್ವಚ್ಛವಾಗಿದೆ. ಹಾಗೆ ಇದೇ ದಾರಿಯಲ್ಲಿ ನಾವು ತಿಮ್ಮಾಪುರ ಕಡೆಗೂ ಹೋಗಬಹುದು. ಇಲ್ಲೆಲ್ಲ ಯಾವುದೇ ರೀತಿಯ ಹುಲ್ಲುಗಳಾಗಲಿ ಕಸ ಕಡ್ಡಿಗಳಾಗಲಿ ಅಷ್ಟೊಂದು ಕಾಣಿಸ್ತಾ ಇಲ್ಲ. ಯಾಕೆಂದರೆ ಎಲ್ಲವನ್ನು ಕೂಡ ಸ್ವಚ್ಛವಾಗಿ ಮೇಂಟೈನ್ ಮಾಡಿದ್ದಾರೆ. ಅದು ಅಲ್ಲದೆ ಇಲ್ಲಿರುವಂತಹ 2 ಬೃಹದಾಕಾರದ ದೊಡ್ಡ ದೊಡ್ಡ ಮರಗಳು ಇಲ್ಲಿ ಯಾವಾಗಲೂ ಕೂಡ ನೆರಳನ್ನು ಕೊಡ್ತವೆ. ನೀವಿಲ್ಲಿ ನೋಡಬಹುದು ಇನ್ನೊಂದು ಮರ ಕೂಡ ತುಂಬ ಬೃಹದಾಕಾರವಾಗೇ ಇದೆ, ತುಂಬ ದಪ್ಪವಾಗಿದೆ. ಇದು ಯಾವತ್ತೂ ಇಲ್ಲಿ ನೆರಳನ್ನು ಕೊಡಲಿಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗೆ ಈ ಎಂಟ್ರೆನ್ಸಿಂದ ಒಳಗಡೆ ದೊಡ್ಡ ದೊಡ್ಡ ಲಾರಿಗಳು ಹಾಗೆ ಗೂಡ್ಸ್ ವಾಹನಗಳು ಬರಲಿಕ್ಕೆ ಆಗದೆ ಇರಬಹುದು. ಆದರೆ ಸಣ್ಣ ಪುಟ್ಟ ಜೀಪ್ಗಳು, ಕಾರುಗಳು, ಬೈಕ್ಗಳು ಇಂಥವೆಲ್ಲ ಹೋಗ್ತಾನೆ ಇರ್ತವೆ. ನೋಡಿ, ಇಲ್ಲಿ ನಿಂತ್ಕೊಂಡು ನೋಡಿದರೆ ನಮಗೆ ಮೇಲ್ಗಡೆ ಧ್ವಜಸ್ತಂಭಕ್ಕೆ ಹೋಗಲಿಕ್ಕೆ ಇರುವಂತಹ ದಾರಿ ಕ್ಲಿಯರ್ ಆಗಿ ಕಾಣಿಸುತ್ತೆ. ನೋಡಿ, ಧ್ವಜದ ಸ್ತಂಭಕ್ಕೆ ಹೋಗಲಿಕ್ಕೆ ಇರುವಂತಹ ದಾರಿ ನಮಗೆ ಅಲ್ಲಿ ಮುಂದ್ಗಡೆ ಕಾಣಿಸ್ತಾ ಇದೆ. ಆದರೆ ಅದಕ್ಕಿಂತಲೂ ಮೊದಲು ಇಲ್ಲಿ ಒಂದು ಸುರಂಗದ ರೀತಿ ಕಾಣಿಸ್ತಾ ಇದೆ. ಇದು ಏನು ಅಂತ ಒಂದ್ಸಲ ನೋಡ್ಕೊಂಡು ಬರೋಣ ಬನ್ನಿ. ಇದನ್ನು ನೋಡಿದರೆ ಈ ಕೋಟೆಯ ಗೋಡೆಯಿಂದ ಆ ಕಡೆ ದಾಟಲಿಕ್ಕೆ ಇರುವಂತಹ ಒಂದು ಗುಪ್ತ ಮಾರ್ಗ ಅಂತ ಅನಿಸುತ್ತೆ. ನೀವಲ್ಲಿ ನೋಡಬಹುದು ಎದುರಿಗೆ ಬೆಳಕು ಕೂಡ ಕಾಣಿಸ್ತಾ ಇದೆ. ಈಗ ಅದನ್ನು ಬ್ಲಾಕ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಈಗ ಬನ್ನಿ ನಾವು ಹೀಗೆ ಮುಂದುವರಿಯೋಣ. ಧ್ವಜದ ಸ್ತಂಭಕ್ಕೆ ಹತ್ತಲಿಕ್ಕೆ ಇರುವಂತಹ ಮೆಟ್ಟಿಲ ಕೆಳಗೆ ಕೂಡ ಒಂದು ಗುಪ್ತ ಮಾರ್ಗ ಇರೋದನ್ನು ನೋಡಬಹುದು. ನೋಡಿ, ಹೀಗೆ ಮುಂದೆ ಹೋದರೆ ನಾವು ಕೆರೆ ಹತ್ರ ಹೋಗಬಹುದು. ಹಾಗೆ ಲೆಫ್ಟ್ ಸೈಡಿಗೆ ಫಾರೆಸ್ಟ್ ಆಫೀಸ್ ಇದೆ, ರೈಟ್ ಸೈಡಿಗೆ ಗಾರ್ಡನ್ ಇದೆ. ಇದು ಸಾಲು ಮರದ ತಿಮ್ಮಕ್ಕ ಉದ್ಯಾನವನ. ಅದನ್ನು ನಿಮಗೆ ನಾನು ಆಮೇಲೆ ತೋರಿಸ್ತೀನಿ. ಈಗ ಮೆಟ್ಟಿಲನ್ನು ಹತ್ತಿ ಹೋಗಿ ಧ್ವಜದ ಸ್ತಂಭದ ಹತ್ರ ಹೋಗಿ ಅಲ್ಲಿಂದ ಹೇಗೆ ಕಾಣಿಸುತ್ತೆ ವ್ಯೂ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ, ಈ ಕೋಟೆಯನ್ನು ಕಟ್ಟಿದ್ದು ಕದಂಬರು ಅಂತ ಹೇಳ್ತಾರೆ. ಆ ನಂತರ ಈ ಕೋಟೆ ಶಿವಾಜಿ ಮಹಾರಾಜರ ಆಳ್ವಿಕೆಗೆ ಒಳಪಡ್ತು ಅಂತ ಹೇಳ್ತಾರೆ.
ಶಿವಾಜಿ ಮಹಾರಾಜರು ಕೂಡ ತುಂಬ ಸಮಯ ಇಲ್ಲಿ ಆಳ್ವಿಕೆಯನ್ನು ಮಾಡಿದ್ರಂತೆ. ಹಾಗೆ ಅವರ ನಂತರ ಅವರಿಂದ ಬ್ರಿಟಿಷರ ಪಾಲಾಯಿತು ಈ ಕೋಟೆ ಅಂತ ಹೇಳ್ತಾರೆ. ಸೊ ನಂತರದಲ್ಲಿ ಬ್ರಿಟಿಷರಿಂದ ಸಂಗೊಳ್ಳಿ ರಾಯಣ್ಣನವರು ಹೋರಾಡಿ ಈ ಕೋಟೆಯನ್ನು ತಮ್ಮ ವಶಕ್ಕೆ ತಗೊಂಡ್ರು ಅಂತ ಹೇಳ್ತಾರೆ. ಅಂದರೆ ಈ ಕೋಟೆ ಸಾಕಷ್ಟು ಜನರ ಆಳ್ವಿಕೆಗೆ ಒಳಪಟ್ಟಿತ್ತು ಅನ್ನೋದು ನಮಗೆ ಇದರಿಂದ ಗೊತ್ತಾಗುತ್ತೆ. ನೀವು ಇಲ್ಲಿ ಒಂದು ಧ್ವಜದ ಸ್ತಂಭವನ್ನು ಕೂಡ ನೋಡಬಹುದು. ಇದರ ಮೇಲೆ ಇಸ್ವಿಯನ್ನು ಕೂಡ ಬರೆದಿದ್ದಾರೆ. 1987ನೇ ಇಸ್ವಿಯಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗೆ ಇಲ್ಲಿ ಆಗಸ್ಟ್ 15 ಹಾಗೆ ಜನವರಿ 26ರಂತಹ ಸಂದರ್ಭಗಳಲ್ಲಿ ಧ್ವಜಾರೋಹಣವನ್ನು ಮಾಡ್ತಾರೆ. ಇಲ್ಲಿಂದ ನಿಂತ್ಕೊಂಡು ನೋಡಿದರೆ ನಮಗೆ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆದರೆ ಈಗೆಲ್ಲ ಸ್ವಲ್ಪ ಗಿಡ ಗಂಟಿ ಮರಗಳು ದೊಡ್ಡ ಆಗಿರೋದ್ರಿಂದ ಅಷ್ಟೊಂದು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ. ಹಾಗೆ ನಾವು ಬಂದಿರುವ ದಾರಿಯನ್ನು ನೀವಿಲ್ಲಿ ನೋಡಬಹುದು. ಅದು ಅಲ್ಲದೆ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ನಮಗೆ ಎದುರುಗಡೆ ಇರುವಂತಹ ಕೋಟೆಯ ಗೋಡೆ ಕೂಡ ಕ್ಲಿಯರ್ ಆಗಿ ಕಾಣಿಸುತ್ತೆ. ನೋಡಿ, ಹೊಸದಾಗಿ ಕಟ್ಟಿರುವಂತಹ ಎಂಟ್ರೆನ್ಸ್ ಕಮಾನು ನಮಗೆ ಹಿಂದ್ಗಡೆಯಿಂದ ಈ ರೀತಿಯಾಗಿ ಕಾಣಿಸುತ್ತೆ. ನಾವು ಇಲ್ಲಿ ನಿಂತ್ಕೊಂಡು ಈ ಕೋಟೆಯ ಒಂದು ಸಂಪೂರ್ಣ ವ್ಯೂವನ್ನು ನೋಡಬಹುದು. ನಿಮಗೆ ಒಂದ್ಸಲ ಈ ಕೋಟೆಯನ್ನು ಸುತ್ತಲೂ ತೋರಿಸ್ತೀನಿ. ಹಾಗೆ ಅದು ಅಲ್ಲದೆ ಎದುರುಗಡೆ ಇರುವಂತಹ ಗೋಡೆಯ ಮೇಲೆ ಹೋಗಿ ಅಲ್ಲಿಂದನೂ ಕೂಡ ನಿಮಗೆ ಒಂದು ವ್ಯೂವನ್ನು ತೋರಿಸ್ತೀನಿ. ನೋಡಿ, ತಿಮ್ಮಾಪುರ ಕಡೆಗೆ ಹೋಗ್ತಾ ಇರುವಂಥ ರಸ್ತೆ ನಮಗೆ ಈ ರೀತಿ ಕಾಣಿಸುತ್ತೆ. ಈಗ ಬನ್ನಿ, ಇಲ್ಲಿಂದ ಕೆಳಗಡೆ ಇಳಿದು ಹೋಗಿ ಆ ಕಡೆ ಕಟ್ಟೆಯನ್ನು ಹತ್ತಿ ಅಲ್ಲಿಂದ ವ್ಯೂ ಯಾವ ರೀತಿ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ. ನೋಡಿ, ಆ ಕಟ್ಟೆಯಿಂದ ನೋಡಿದಾಗ ನಮಗೆ ಈ ಕಡೆಯ ದೃಶ್ಯ ಈ ರೀತಿಯಾಗಿ ಕಾಣಿಸುತ್ತೆ. ಹಾಗೆ ನೀವು ಈ ಕಡೆ ಕಟ್ಟೆ ಮೇಲೆ ಬರಬೇಕು ಅಂತ ಅಂದರೆ ಇದಕ್ಕೆ ಯಾವುದೇ ಸರಿಯಾದ ರೀತಿಯ ಮೆಟ್ಟಿಲುಗಳು ಇಲ್ಲ, ಇದ್ರೂ ಕೂಡ ಶಿಥಿಲ ಆಗಿ ಹೋಗಿದ್ದಾವೆ. ಇಲ್ಲಿಂದ ಕೆಳಗಡೆಯ ವ್ಯೂ ಈ ರೀತಿಯಾಗಿ ಕಾಣಿಸುತ್ತೆ. ಹಾಗೆ ಇಲ್ಲಿ ಕೂಡ ಒಂದು ದೊಡ್ಡ ಮರ ಇದೆ. ಮರವನ್ನು ದಾಟ್ತಾ ಇದ್ದಂಗೆ ನೀವಿಲ್ಲಿ ನೋಡಬಹುದು ಈ ಕೋಟೆಯ ಗೋಡೆ ಎಷ್ಟೊಂದು ಅಗಲವಾಗಿದೆ ಅನ್ನೋದು ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಈ ಗೋಡೆಯ ಎಡಗಡೆ ರಸ್ತೆ ಇದ್ದರೆ ಬಲಗಡೆ ಕೂಡ ಸ್ವಲ್ಪ ಆಳವಾದ ಜಾಗ ಇದೆ. ಹಾಗೆ ಆ ಕಡೆ ಎಲ್ಲ ಮನೆಗಳು ಕೂಡ ಇದ್ದಾವೆ. ಅಂದರೆ ಕೋಟೆಗೆ ತಾಕ್ಕೊಂಡೇ ಇಲ್ಲಿ ಸಾಕಷ್ಟು ಮನೆಗಳಿದ್ದಾವೆ. ಹಾಗೆ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಗಿಡ ಗಂಟಿಗಳು ಕೂಡ ಬೆಳೆದಿದ್ದಾವೆ. ನೀವು ಇಲ್ಲಿ ಕೆಳಗಡೆ ನೋಡಬಹುದು, ಇಲ್ಲಿ ಮನೆ ಇರೋದು ಹಾಗೆ ಮನುಷ್ಯರೆಲ್ಲ ಓಡಾಡ್ತಾ ಇರೋದು ಗೊತ್ತಾಗುತ್ತೆ. ಈ ಕೋಟೆಯ ಸುತ್ತಮುತ್ತಲೂ ಇಲ್ಲಿ ಮನೆಗಳೇ ಇದ್ದಾವೆ. ಒಂದಿಷ್ಟು ಮನೆಗಳು ಕೋಟೆಯ ಗೋಡೆಯಷ್ಟೇ ಎತ್ತರದಲ್ಲಿದ್ದರೆ ಇನ್ನೂ ಕೆಲವೊಂದಿಷ್ಟು ಮನೆಗಳು ಕೋಟೆಯ ಗೋಡೆಗಿಂತಲೂ ಎತ್ತರವಾಗಿದ್ದಾವೆ. ಈ ಹಳಿಯಾಳ ಕೋಟೆ ಎಂಬುದು ಒಂದು ಸುಂದರವಾದ ಪ್ರದೇಶವಾಗಿದ್ದು ಇದನ್ನು ಅಭಿವೃದ್ಧಿಪಡಿಸಿದರೆ ಇಲ್ಲಿ ಬಹಳಷ್ಟು ಜನ ಟೂರಿಸ್ಟ್ಗಳು ಬರಬಹುದು. ಹಾಗೆ ಇಲ್ಲಿದ್ದವರಿಗೂ ಕೂಡ ಆದಾಯ ಆಗಬಹುದು ಅಂತ ನನ್ನ ಅನಿಸಿಕೆ. ಹಾಗೆ ನೋಡಿ, ನಾವು ಇಲ್ಲಿಂದ ನೋಡಿದರೆ ನಮಗೆ ಎದುರುಗಡೆ ರೋಡಲ್ಲಿ ಓಡಾಡ್ತಾ ಇರುವಂತಹ ವಾಹನಗಳೆಲ್ಲ ಕಾಣಿಸ್ತವೆ. ಹಾಗೆ ಇಲ್ಲಿಂದ ತುಂಬ ದೂರದವರೆಗೂ ಕೂಡ ನಮಗೆ ಮನೆಗಳು ಕೂಡ ಕಾಣಿಸ್ತವೆ. ಮತ್ತು ನಾವು ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ನಮಗೆ ಕೋಟೆ ಈ ರೀತಿಯಾಗಿ ಕಾಣಿಸುತ್ತೆ. ಹಾಗೆ ಮುಂದೆ ಇರುವಂತಹ ತಿಮ್ಮಾಪುರ ರಸ್ತೆ ಕೂಡ ಇಲ್ಲಿಂದ ಕ್ಲಿಯರ್ ಆಗಿ ಕಾಣಿಸುತ್ತೆ. ಈ ಕೋಟೆಯ ಒಳಗಡೆಯ ಪ್ರದೇಶವನ್ನು ತುಂಬ ಸ್ವಚ್ಛವಾಗಿ ಇಟ್ಟಿದ್ದಾರೆ. ಜಾಸ್ತಿ ಗಿಡಗಂಟೆಗಳನ್ನು ನಮಗೆ ಕಾಣಿಸೋದಿಲ್ಲ. ಆದರೆ ಈ ಕೋಟೆಯ ಗೋಡೆಯಿಂದ ಹೊರಗಡೆ ತುಂಬ ಗಿಡಗಂಟೆಗಳಿದ್ದಾವೆ. ಸಾಕಷ್ಟು ಗಿಡಗಂಟೆಗಳು ಕೋಟೆಯ ಗೋಡೆಗಳಿಗಿಂತ ಎತ್ತರವಾಗಿ ಕೂಡ ಬೆಳೆದಿದ್ದಾವೆ. ನೀವಿಲ್ಲಿ ನೋಡಬಹುದು, ಸಾಕಷ್ಟು ಗಿಡಗಂಟೆಗಳು ಬಂದಿದ್ದಾವೆ. ಇವನ್ನೆಲ್ಲ ಕ್ಲೀನ್ ಮಾಡಿದರೆ ಕೋಟೆ ಇನ್ನೂ ಸುಂದರವಾಗಿ ಕಾಣಿಸುತ್ತೆ. ದಾಂಡೇಲಿವರೆಗೆ ಬಂದಂತಹ ಟೂರಿಸ್ಟ್ಗಳು ಹಳಿಯಾಳಕ್ಕೂ ಕೂಡ ಬರಬಹುದು. ಯಾಕೆ ಅಂತಂದರೆ ದಾಂಡೇಲಿಯಿಂದ ಸುಮಾರು 22 ಕಿಲೋಮೀಟರ್ ದೂರದಲ್ಲಿ ಈ ಹಳಿಯಾಳ ಇರೋದು. ಇಲ್ಲಿ ಬಂದು ಕೋಟೆಯನ್ನು ಕೂಡ ನೋಡ್ಕೊಂಡು ಹೋಗಬಹುದು. ಹಾಗೆ ಧಾರವಾಡದಿಂದ ಬರೋರಿಗೆ ಹಳಿಯಾಳ ಸುಮಾರು 34 ಕಿಲೋಮೀಟರ್ಗಳಷ್ಟು ದೂರ ಆಗುತ್ತೆ. ಅದು ಅಲ್ಲದೆ ನೀವೇನಾದರೂ ಬೆಳಗಾಂ ಕಡೆಯಿಂದ ಬರ್ತೀರಿ ಅಂತ ಆದರೆ ಬೆಳಗಾವಿಂದ ಹಳಿಯಾಳ ಸುಮಾರು 80 ಕಿಲೋಮೀಟರ್ ದೂರದಲ್ಲಿದೆ. ಈಗ ನಾವು ಈ ಕೋಟೆಯನ್ನು ನೋಡಾದ ಕೂಡಲೇ ಇನ್ನೊಂದು ಸ್ಥಳಕ್ಕೆ ಹೋಗೋಣ. ಈಗ ನಾವು ಇಲ್ಲಿಂದ ಗಾರ್ಡನ್ಗೆ ಹೋಗೋಣ, ಅಂದರೆ ಸಾಲು ಮರದ ತಿಮ್ಮಕ್ಕ ಉದ್ಯಾನವನಕ್ಕೆ ಹೋಗೋಣ. ನಾವು ಈ ಕೋಟೆಯ ಮೇಲಿಂದ ನೋಡಿದಾಗ ನಮಗೆ ಗಾರ್ಡನ್ನಿನ ಸ್ವಲ್ಪ ಭಾಗ ಈ ರೀತಿಯಾಗಿ ಕಾಣಿಸುತ್ತೆ. ನೋಡಿ, ಇದೇ ಈ ಗಾರ್ಡನ್ನಿನ ಎಂಟ್ರೆನ್ಸು. ಒಳಗಡೆ ಹೋದ ಕೂಡಲೇ ನಿಮಗೆ ಇಲ್ಲಿ ಎಂಟ್ರೆನ್ಸ್ ಟಿಕೆಟ್ ಕೂಡ ಇರುತ್ತೆ. ಇಲ್ಲಿ ಸಾಲು ಮರದ ತಿಮ್ಮಕ್ಕ ಉದ್ಯಾನವನಕ್ಕೆ ಸ್ವಾಗತ ಅಂತ ಇದೆ. ಇದರ ಟಿಕೆಟು ಇಲ್ಲಿ ಕೇವಲ 5 ರೂಪಾಯಿ. ಮೇಂಟೆನೆನ್ಸ್ಗೆ ಅಂತ ಹೇಳಿ ಇಲ್ಲಿ ಅಲ್ಪ ಪ್ರಮಾಣದಲ್ಲಿ ಫೀಸನ್ನು ತಗೊಳ್ತಾರೆ. ಹಾಗೆ ನಾವು ಒಳಗಡೆ ಹೋಗ್ತಾ ಇದ್ದಂಗೆ ನಮಗೆ ಈ ರೀತಿ ಗೋರಿಲ್ಲಾಗಳಾಗಿರಬಹುದು ಅಥವಾ ಸಿಮೆಂಟಿನ ಹಲವಾರು ಕಲಾಕೃತಿಗಳನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಹಾಗೆ ಅವುಗಳ ಬಗ್ಗೆ ಡೀಟೇಲ್ಗಳನ್ನು ಕೂಡ ಇಲ್ಲಿ ಬರೆದಿಟ್ಟಿದ್ದಾರೆ. ಯಾರು ಉದ್ಘಾಟನೆ ಮಾಡಿದ್ರು, ಯಾವಾಗ ಸ್ಟಾರ್ಟ್ ಆಯಿತು ಎಲ್ಲವನ್ನು ನೀವು ಇಲ್ಲಿ ನೋಡಬಹುದು. ಹಾಗೆ ಇಲ್ಲಿ ನಿಮಗೆ 2-3 ಕಡೆ ರಸ್ತೆಗಳೆಲ್ಲ ಇದ್ದಾವೆ. ಈ ರೋಡಲ್ಲೇ ಹೋದರೆ ನೀವು ಕೆರೆವರೆಗೂ ಹೋಗಬಹುದು. ಅಲ್ಲಿ ಪಕ್ಷಿಗಳನ್ನು ಕೂಡ ವೀಕ್ಷಣೆ ಮಾಡಬಹುದು. ಹಾಗೆ ಇಲ್ಲಿ ಮಧ್ಯದಲ್ಲಿ ನೀವು ನೋಡಬಹುದು ಗೌಳಿಗರ ಎಮ್ಮೆಗಳನ್ನು ಕೂಡ ಇಲ್ಲಿ ಒಂದು ಕಲಾಕೃತಿಯನ್ನಾಗಿ ಮಾಡಿ ನಿಲ್ಲಿಸಿಟ್ಟಿದ್ದಾರೆ. ನೋಡಿ, ಇವುಗಳು ಇಲ್ಲಿಂದ ನೋಡಿದರೆ ತುಂಬ ಸುಂದರವಾಗಿ ಕಾಣಿಸ್ತವೆ. ಹಾಗೆ ಇಲ್ಲಿ ಒಂದು ಬೋರ್ಡ್ ಇದೆ ನೋಡಿ, ರಾಶಿ ಮತ್ತು ನಕ್ಷತ್ರ ವನ ಅಂತ ಇದೆ. ವಿಡಿಯೋವನ್ನು ಪಾಸ್ ಮಾಡಿ ನೀವು ಆ ಬೋರ್ಡನ್ನು ಓದಬಹುದು.
ಅದು ಅಲ್ಲದೆ ನಾವು ಹೀಗೆ ಮುಂದೆ ಕೆರೆ ಕಡೆ ಹೋಗ್ತಾ ಇದ್ದಂಗೆ ನಮಗೆ ಇಲ್ಲಿ ನೀರಾನೆಯ ಆಕೃತಿ ಮಾಡಿಟ್ಟಿರೋದು ಕೂಡ ಕಾಣಿಸುತ್ತೆ. ಆದರೆ ಈಗ ಅದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ಯಾಕಂದರೆ ಸ್ವಲ್ಪ ಮೇಂಟೆನೆನ್ಸ್ ಆಗಿಲ್ಲ ಇನ್ನೂ. ಇಲ್ಲಿ ನೀರಾನೆ ಮಾತ್ರ ಇದೆ, ನೀರು ನಿಮಗೆ ಯಾವುದೇ ರೀತಿಯಲ್ಲೂ ಕಾಣಿಸೋದಿಲ್ಲ. ಅದು ಅಲ್ಲದೆ ಬೇಲಿಯ ಮೇಲೆಲ್ಲ ಸ್ವಲ್ಪ ಗಿಡ ಗಂಟೆಗಳೆಲ್ಲ ಬೆಳ್ಕೊಂಡಿದ್ದಾವೆ. ಇದನ್ನು ಸ್ವಲ್ಪ ಸರಿ ಮಾಡ್ತಾರೆ ಅಂತ ಅನಿಸುತ್ತೆ ಇನ್ನು, ಯಾಕಂದರೆ ಈಗಷ್ಟೇ ಮಳೆಗಾಲ ಮುಗಿದಿರೋದು. ಹಾಗೆ ನಾವು ಹೀಗೆ ಮುಂದೆ ಹೋದರೆ ನಮಗೆ ಮುಂದ್ಗಡೆ ಕೆರೆ ಕಾಣಿಸುತ್ತೆ. ಈ ಕೆರೆಯಲ್ಲಿ ಹಲವಾರು ಬಗೆಯ ಪಕ್ಷಿಗಳು ಆವಾಗ ಬರ್ತಾ ಇರ್ತವೆ. ನೀವೇನಾದರೂ ಪಕ್ಷಿ ಪ್ರಿಯರಾಗಿದ್ದರೆ ಇಲ್ಲಿ ನಿಂತ್ಕೊಂಡು ಪಕ್ಷಿಗಳನ್ನು ನೋಡಬಹುದು. ಈ ಕೆರೆ ಇಲ್ಲಿ ತುಂಬ ದೊಡ್ಡದಾಗಿದೆ. ಇದನ್ನು ತಿಮ್ಮಾಪುರ ಕೆರೆ ಅಂತ ಕೂಡ ಕರೀತಾರೆ. ಈ ಕೆರೆಯನ್ನು ನೋಡಲಿಕ್ಕೆ ಸಾಕಷ್ಟು ವ್ಯೂ ಪಾಯಿಂಟ್ಗಳನ್ನು ಮಾಡಿದ್ದಾರೆ. ಅದು ಅಲ್ಲದೆ ಈ ಕೆರೆ ದೇವಸ್ಥಾನದ ಎದುರುಗಡೆಯಿಂದ ತುಂಬ ಸುಂದರವಾಗಿ ಕಾಣಿಸುತ್ತೆ. ಅದನ್ನು ನಿಮಗೆ ಆಮೇಲೆ ತೋರಿಸ್ತೀನಿ ನಾನು. ಈಗ ನಾವು ಈ ವ್ಯೂ ಪಾಯಿಂಟ್ನ ಮೇಲ್ಗಡೆ ಹತ್ತೋಣ. ಇಲ್ಲಿಂದ ಹೇಗೆ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ ನಾನು. ನನ್ನ ಪ್ರಕಾರ ಇಲ್ಲಿಂದ ಈ ಕೆರೆಯ ವ್ಯೂ ಪೂರ್ತಿಯಾಗಿ ಕಾಣಿಸಲ್ಲ ಅಂತ ಅನ್ಕೋತೀನಿ, ಯಾಕಂದರೆ ಇಲ್ಲಿ ದೊಡ್ಡ ಮರ ಬೆಳೆದಿದೆ. ಆದರೂ ಸ್ವಲ್ಪ ಮೇಲಕ್ಕೆ ಹತ್ತಿ ನೋಡೋಣ ಏನಾದರೂ ಕಾಣಿಸುತ್ತಾ ಅಂತ. ನೋಡಿ, ಇಲ್ಲಿ ಒಂದು ದೊಡ್ಡ ಮರ ಬೆಳೆದಿರೋದ್ರಿಂದ ನಮಗೆ ಎದುರುಗಡೆ ಕೆರೆ ಕಾಣಿಸ್ತಾನೇ ಇಲ್ಲ, ಸ್ವಲ್ಪ ಗ್ಯಾಪಲ್ಲಿ ಮಾತ್ರ ಕಾಣಿಸ್ತಾ ಇದೆ. ಅಂದರೆ ಈ ವ್ಯೂ ಪಾಯಿಂಟಿಂದ ನಮಗೆ ಕೆರೆ ಕ್ಲಿಯರ್ ಆಗಿಲ್ಲ. ನಾನು ನಿಮಗೆ ದೇವಸ್ಥಾನದ ಹತ್ರ ಹೋದ್ಮೇಲೆ ಇನ್ನೂ ಕ್ಲಿಯರ್ ಆಗಿ ಆ ಕೆರೆಯನ್ನು ತೋರಿಸ್ತೀನಿ. ಬನ್ನಿ, ಈಗ ಇಲ್ಲಿಂದ ಮತ್ತೆ ಇಳಿದು ಒಳಗಡೆ ಪಾರ್ಕ್ ಒಳಗೆ ಓಡಾಡೋಣ. ಇಲ್ಲಿ ನೀವು ನೋಡಬಹುದು ಹಾರ್ನ್ ಬಿಲ್ಗಳ ಫೋಟೋಗಳನ್ನು ಕೂಡ ಹಾಕಿದ್ದಾರೆ. ಅದು ಅಲ್ಲದೆ ಇಲ್ಲಿ ಎರಡೂ ಕಡೆ ಹೂವಿನ ಗಿಡಗಳನ್ನು ನೆಟ್ಟಿದ್ದಾರೆ. ಇಲ್ಲಿ ಜಾರು ಬಂಡಿ ಕೂಡ ಇದೆ, ಹಾಗೆ ಉಯ್ಯಾಲೆ ಕೂಡ ಇದೆ. ಇಲ್ಲೆಲ್ಲ ಸಣ್ಣ ಸಣ್ಣ ಮಕ್ಕಳುಗಳು ಬಂದರೆ ಇಲ್ಲೆಲ್ಲ ಆಟ ಆಡುವಷ್ಟು ವ್ಯವಸ್ಥೆಯನ್ನು ಮಾಡಿಟ್ಟಿದ್ದಾರೆ. ಈ ಗಾರ್ಡನ್ನ ಮೇಂಟೆನೆನ್ಸು ಇನ್ನೊಂದು ಸ್ವಲ್ಪ ಸುಧಾರಿಸಿದರೆ ತುಂಬ ಒಳ್ಳೆಯದಾಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈಗ ನೀವು ಸಾಲು ಮರದ ತಿಮ್ಮಕ್ಕ ಉದ್ಯಾನವನವನ್ನು ನೋಡಿದ ನಂತರ ಈಗ ಅದರ ಹೊರಗಡೆ ಬಂದಿದ್ದೀವಿ. ಹೊರಗಡೆ ನಮಗೆ ಇಲ್ಲಿ ಗಾರ್ಡನ್ನಿನ ಹೊರಗಡೆ ಒಂದು ದೇವಸ್ಥಾನ ಕಾಣಿಸ್ತಾ ಇದೆ, ನೀವು ಇಲ್ಲಿ ನೋಡಬಹುದು. ಇದೇ ಇಲ್ಲಿರುವಂತಹ ಮಲ್ಲಿಕಾರ್ಜುನ ದೇವಸ್ಥಾನ. ಇದರ ಆರ್ಕಿಟೆಕ್ಚರನ್ನು ನೀವಿಲ್ಲಿ ನೋಡಬಹುದು, ಎಷ್ಟೊಂದು ಸುಂದರವಾಗಿದೆ ಅಂತ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಇದು ಕೆರೆಯ ದಂಡೆಯ ಮೇಲಿರುವಂತಹ ಒಂದು ಸುಂದರವಾದ ದೇವಸ್ಥಾನ ಸಣ್ಣದಿದ್ದರೂ ಕೂಡ ಈ ದೇವಸ್ಥಾನವನ್ನು ತುಂಬ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ. ಈ ದೇವಸ್ಥಾನದ ಹಿಂಭಾಗ ಏನಿದೆ ಇದು ತುಂಬ ಪುರಾತನವಾದದ್ದು. ಹಾಗೆ ಈ ಮುಂದ್ಗಡೆ ಇರುವಂತಹ ಏನು ಕಟ್ಟಡ ಏನಿದೆ ಇದರ ಮೇಲ್ಗಡೆ ಇರುವಂತಹ ಸ್ಲ್ಯಾಬ್ ಆಗಿರಬಹುದು, ಅದನ್ನೆಲ್ಲ ಈಗ ರೀಸೆಂಟಾಗಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇದರ ಮುಂದ್ಗಡೆ ಇರುವಂತಹ ಶಿಲ್ಪಕಲೆಗಳನ್ನೆಲ್ಲ ನೀವಿಲ್ಲಿ ನೋಡಬಹುದು. ಈ ಕೆತ್ತನೆಗಳೆಲ್ಲ ತುಂಬ ಪುರಾತನವಾದಂತಹವು, ಹಾಗೆ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿದ್ದಾವೆ. ಇಲ್ಲಿ ದೇವಸ್ಥಾನದ ಬಾಗಿಲನ್ನು ಈಗ ಹಾಕಿದ್ದಾರೆ, ಯಾಕೆಂದರೆ ಮಧ್ಯಾಹ್ನ ಆಗಿದೆ. ಹಾಗೆ ಒಳಗಡೆ ನಾವು ನೋಡಿದರೆ ನಮಗೆ ಒಳಗಡೆ ದೇವರು ಇರೋದು ಕಾಣಿಸುತ್ತೆ. ಹಾಗೆ ಈ ದೇವಸ್ಥಾನದ ಎದುರುಗಡೆ ಪಕ್ಕದಲ್ಲಿ ಕೂಡ ಈ ರೀತಿ ಒಂದು ಶಿಲ್ಪಕಲಾಕೃತಿಯನ್ನು ಮಾಡಿದ್ದಾರೆ. ಇದು ಏನು ಅಂತ ನಿಮ್ಗೇನಾದರೂ ಗೊತ್ತಿದ್ದರೆ ನೀವು ಇಲ್ಲಿ ಕಮೆಂಟ್ ಮಾಡಿ ಹೇಳಬಹುದು. ದೇವಸ್ಥಾನದ ಎದುರುಗಡೆ ನಿಂತು ನೋಡಿದಾಗ ನಮಗೆ ಈ ತಿಮ್ಮಾಪುರ ಕೆರೆ ತುಂಬ ಅದ್ಭುತವಾಗಿ ಕಾಣಿಸುತ್ತೆ. ಈ ಕೆರೆಯ ಫುಲ್ ವ್ಯೂವನ್ನು ನಾವು ಇಲ್ಲಿ ನಿಂತ್ಕೊಂಡು ನೋಡಬಹುದು. ಇದು ಹಳಿಯಾಳಕ್ಕೆ ದೊಡ್ಡ ಕೆರೆ ಆಗಿದೆ. ಮುಂದ್ಗಡೆ ತಿಮ್ಮಾಪುರ ಎನ್ನುವಂತಹ ಒಂದು ಊರು ಇದೆ, ಅಲ್ಲಿ ಆ ಗ್ರಾಮ ದೇವರ ದೇವಸ್ಥಾನವನ್ನು ಕೂಡ ನಾವು ಇಲ್ಲಿಂದ ನೋಡಬಹುದು. ಹಾಗೆ ತಿಮ್ಮಾಪುರಕ್ಕೆ ಹೋಗುವಂತಹ ರೋಡು ಈ ಕೆರೆಯ ಪಕ್ಕದಲ್ಲೇ ಹಾದು ಹೋಗುತ್ತೆ. ಈ ಕೋಟೆಯ ಆವರಣ ತುಂಬ ದೊಡ್ಡದು. ನೀವಿಲ್ಲೇನು ಈ ದೇವಸ್ಥಾನದ ಪಕ್ಕದಲ್ಲಿ ರಸ್ತೆಯನ್ನು ಏನು ನೋಡ್ತಾ ಇದ್ದೀರಾ, ಅಂದರೆ ತಿಮ್ಮಾಪುರ ರಸ್ತೆಯನ್ನು ಏನು ನೋಡ್ತಾ ಇದ್ದೀರಾ, ಅಲ್ಲಿ ಮುಂದ್ಗಡೆ ನಿಮಗೆ ಏನು ದಿಬ್ಬ ಕಾಣಿಸ್ತಾ ಇದೆ, ಅಲ್ಲಿವರೆಗೂ ಈ ಕೋಟೆ ಬಂತು. ಅಲ್ಲಿಂದ ಮೇಲೆ ನಾವು ಹತ್ತಿ ನೋಡಿದರೆ ಅಲ್ಲಿ ಒಂದು ಕಲ್ಲು ಬೆಂಚಿನ ವ್ಯವಸ್ಥೆ ಕೂಡ ಇದೆ. ಅದರ ಮೇಲೆ ಹತ್ತಿ ನೋಡಿದರೆ ನಾವು ಆ ಕಡೆ ಕೂಡ ಕಾಣಿಸುತ್ತೆ. ನೋಡಿ, ಇದೇ ಆ ಕಲ್ಲು ಬೆಂಚು. ನಾವು ಇಲ್ಲಿಂದ ನೋಡಿದ್ರೆ ನಮಗೆ ಆ ಕಡೆ ಇರುವಂತಹ ಸ್ಥಳದ ವ್ಯೂ ಈ ರೀತಿಯಾಗಿ ಕಾಣಿಸುತ್ತೆ. ಸ್ನೇಹಿತರೆ, ಈ ಹಳಿಯಾಳ ಕೋಟೆಯ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ನಮಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಹೈಪ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಮೊದಲನೇ ಸಲ ಬರ್ತಾ ಇದ್ದೀರಿ ಅಂತಾದರೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ.